ಹಾಯ್ ಫ್ರೆಂಡ್ಸ್, ಇವತ್ತು ಮೊದಲನೇ ದಿನದ ಗಿಣ್ಣು ಹಾಲಲ್ಲಿ ಮಾಡೋವಂಥ ಸೆಕೆ ಗಿಣ್ಣು ಮಾಡೋದು ನೋಡೋಣ ಬನ್ನಿ. ನಾನು ಮೊದಲಿಗೆ ಅರ್ಧ ಲೀಟ್ರ್ ಗಿಣ್ಣು ಹಾಲನ್ನ ತೊಗೊಂಡಿದ್ದೀನಿ. ಅದು ಮೊದಲನೇ ದಿನದ್ದು. ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲನ ಆದಷ್ಟು ಪುಡಿ ಮಾಡಿ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಅಥವಾ ನೀವು ಸ್ವಲ್ಪ ಗಟ್ಟಿಗಿರೋದನ್ನ ಹಾಕ್ಕೊಂಡ್ರೆ ಕರಗಿಸ್ಕೊಳ್ಳಿ. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೆಲ್ಲ ಹಾಕ್ಕೊಂಡು ಅದನ್ನು ಹಾಲಲ್ಲಿ ಕರಗೋದಕ್ಕೆ ಬಿಡಿ. ಹಾಗೆ ಅದು ಕರ್ಗೋಂಥ ಟೈಮಲ್ಲಿ ಸ್ಟವ್ ಆನ್ ಮಾಡಿ ಇಡ್ಲಿ ಕುಕ್ಕರ್ನ ಹೀಟಿಗೆ ಇಟ್ಟಿದ್ದೀನಿ. ಅದು 5 ಮಿನಿಟ್ಸ್ ಪ್ರೀ ಹೀಟ್ ಆಗಬೇಕು. ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಹಾಗೆ ಬೆಲ್ಲನ ಕರಗಿಸ್ಕೊಳ್ಳಿ. ಇದನ್ನು ಮೇಲ್ಗಡೆ ಬೇಕು ಅಂತ ಹೇಳಿದ್ರೆ ನೀವು ಕೊಬ್ಬರಿ ತುರಿ ಅಥವಾ ಕಾಯಿ ತುರಿನ ಹಾಕೋಬೋದು. ಆದರೆ ನಾನೆಲ್ಲ ಹಾಕಿಲ್ಲ, ಯಾಕಂದರೆ ನನಗೆ ಕಾಯಿ ತುರಿ ನಮಗೆ ಇಷ್ಟ ಆಗಲ್ಲ ಅಷ್ಟು. ಕೆಳಗಡೆ ಒಂದು ಸ್ವಲ್ಪ ನೀರಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಗಿಣ್ಣು ಹಾಲನ್ನ ಅದರೊಳಗಡೆ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿಡಿ. ಹಾಗೆ ಇಡ್ಲಿ ಕುಕ್ಕರ್ನ ಕವರ್ ಮಾಡಿ 15 ಮಿನಿಟ್ಸ್ ಅದು ಸ್ಟೀಮ್ ಆಗಬೇಕು. ಸ್ಟೀಮ್ ಆದಮೇಲೆ ಅದು ಹೊರಗಡೆ ತೆಗೆದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಪಾತ್ರೆಯಿಂದ ಸ್ವಲ್ಪ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಚಾಕುನಿಂದ ಸ್ವಲ್ಪ ಸಡ್ಲ ಮಾಡ್ಕೊಳ್ಳಿ. ಕ್ಲೀನಾಗಿ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಪ್ಲೇಟ್ನ ಕವರ್ ಮಾಡಿ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಅದು ಕೇಕ್ ರೀತಿ ಬಂದಿರುತ್ತೆ. ಅದನ್ನು ಸ್ವಲ್ಪ ಕುಟ್ಕೊಳ್ಳಿ ಕೆಳಗಡೆಗೆ ಬರೋದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.